ಕರ್ನಾಟಕ ರಾಜ್ಯದಲ್ಲಿ ಜನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುರಕ್ಷಿತವಾಗಿ ಕರ್ಕೊಂಡೋಗಿ ಅವರ ಎಲ್ಲ ಕೆಲಸಗಳು ಆಗೋಕ್ಕೆ ಕಾರಣಕರ್ತರಾಗುವಂತಹ ಹಗಲು ರಾತ್ರಿ ಕರ್ತವ್ಯ ನಿರ್ವಹಿಸುವಂಥ ಎಲ್ಲ KSRTC ನೌಕರರು, ಚಾಲಕರು, ನಿರ್ವಾಹಕರಿಗೆ ಹಾಗೂ ನಿವೃತ್ತ ನೌಕರರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್, ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಸಂಬಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬಾಕಿ ಇರುವಂತಹ ವೇತನಕ್ಕಾಗಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ, ಇದರಿಂದ ನೌಕರರಿಗೆ, ಚಾಲಕರಿಗೆ, ನಿರ್ವಾಹಕರಿಗೆ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಹಗಲು ರಾತ್ರಿ ಅನ್ನೋದೇ 24x7 ಕೆಲಸ ಮಾಡಿ ಜನಗಳಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡುವಂಥ KSRTC ನೌಕರರಿಗೆ ಒಳ್ಳೆಯದಾಗ್ತಾ ಇಲ್ಲ. ನೌಕರರ 38 ತಿಂಗಳ ವೇತನ ಬಾಕಿ ಇದೆ ಅಂದರೆ ನೀವು ಲೆಕ್ಕ ಹಾಕಿ. 1-2 ತಿಂಗಳು ವೇತನ ಬಾಕಿಗೆ ಬೇಜಾರಾಗತ್ತೆ, ಆದರೆ 38 ತಿಂಗಳ ವೇತನ ಬಾಕಿಯನ್ನು ಸಹಿಸಿಕೊಂಡಿರೋಂಥ ನೌಕರರಿಗೆ ಈಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಸರ್ಕಾರ ವೇತನ ಬಾಕಿ ಬಿಡುಗಡೆಗಾಗಿ ಸುಮಾರು 450 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ. ಸಂಬಳ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಇದೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸಾರಿಗೆ ನೌಕರರೇ, KSRTC, BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರರಿಗೆ ವೇತನದ ಹಿಂಬಾಕಿ ಬಿಡುಗಡೆಗಾಗಿ 450 ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡಿ ಗುಡ್ ನ್ಯೂಸನ್ನು ನೀಡಿದೆ. ಆದರೆ ನೌಕರರು ಹೇಳೋದು ಏನು? 25% ಸಂಬಳ ಹೆಚ್ಚಳಕ್ಕೆ 25% ಸ್ಯಾಲ್ರಿ ಹೈಕನ್ನು ಮಾಡಬೇಕು ಅಂತ ಹೇಳಿ ನೌಕರರು, ಕಾರ್ಮಿಕರು, ಚಾಲಕರು, ನಿರ್ವಾಹಕರು ಒತ್ತಾಯವನ್ನು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ 15% ವೇತನವನ್ನು ಹೆಚ್ಚಳ ಮಾಡಿತ್ತು. ಈಗ ನೀವು 7% ವೇತನ ಹೆಚ್ಚಳಕ್ಕೆ ಒಪ್ಪೋದಿಲ್ಲ, 25% ವೇತನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರ ಎದುರುಗಡೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬೇಡಿಕೆಯನ್ನು ಈಡೇರಿಸದಿದ್ದರೆ ಅನಿವಾರ್ಯವಾಗಿ ಮುಷ್ಕರಕ್ಕೆ ಇಳಿಯಬೇಕಾಗತ್ತೆ ಅಂತ ಹೇಳಿ ಕಾರ್ಮಿಕ ಮುಖಂಡ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ರಾಜ್ಯದ 4 ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಅಧಿಕಾರಿ ಹಾಗೂ ನೌಕರರ ಸಂಬಳ ಬಾಕಿ ಹಾಗೂ ವೇತನ ಪರಿಷ್ಕರಣೆ ಹಿಂಬಾಕಿ ಮೊತ್ತಕ್ಕಾಗಿ ರಾಜ್ಯ ಸರ್ಕಾರ ಸುಮಾರು 450 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, KSRTC, ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ BMTC, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ NWRTC ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KKRTCಗಳಿಗೆ 2021 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ ಸುಮಾರು 1,271 ಕೋಟಿ ವೇತನ ಬಾಕಿಯಾಗಿತ್ತು. ಈ ಬಾಕಿಗಳನ್ನು ಬಿಡುಗಡೆ ಮಾಡಿದೆ. ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿರೋ ಹಿನ್ನೆಲೆಯಲ್ಲಿ ಈ ಮೊತ್ತವನ್ನು ಆಂತರಿಕ ಸಂಪನ್ಮೂಲಗಳಿಂದ ಪಾವತಿ ಮಾಡೋದು ಕಷ್ಟ. ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಸರ್ಕಾರ 2026-27ನೇ ಸಾಲಿನ ಬಜೆಟ್ನಲ್ಲಿ ವಿಶೇಷ ನೆರವಿನ ಅನುದಾನವನ್ನು ಮೀಸಲಿಟ್ಟಿತ್ತು. ಈಗ ಮೊದಲ ಹಂತವಾಗಿ 450 ಕೋಟಿ ಬಿಡುಗಡೆ ಮಾಡಿದೆ. ಈ ಅನುದಾನವನ್ನು ಸಂಸ್ಥೆಗಳಿಗೆ ಹಂಚಿಕೆ ಮಾಡಿದೆ. KSRTCಗೆ 143.85 ಕೋಟಿ, BMTCಗೆ 137.24 ಕೋಟಿ, KSRTCಗೆ 87 ಕೋಟಿ ಹಾಗೂ KKRTCಗೆ 80 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ವೇತನ ಬಾಕಿಗೆ ಮಾತ್ರ ಬಳಸಬೇಕು,
ಅಂತ ಹೇಳಿ ಕೂಡ ತಿಳಿಸಿದೆ. ಬಳಕೆಯ ಬಗ್ಗೆ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕು, ಬೇರೆ ಯಾವುದಕ್ಕೂ ಯೂಸ್ ಮಾಡಬಾರ್ದು ಅಂತ ಕೂಡ ಸರ್ಕಾರ ತಿಳಿಸಿದೆ. ರಾಜ್ಯ ಸರ್ಕಾರ ಹಿಂಬಾಕಿಯನ್ನು 2025ರ ಏಪ್ರಿಲ್ನಿಂದ ಜಾರಿ ಮಾಡಿದೆ. ಆದರೆ ಇದನ್ನು 2024ರ ಏಪ್ರಿಲ್ನಿಂದಲೇ ಜಾರಿ ಮಾಡಬೇಕು ನೌಕರರಿಗೆ ಅಂತ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರಲ್ಲಿ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಒತ್ತಾಯವನ್ನು ಮಾಡಿದೆ. ಇಲ್ಲಿ ತಾವು ನೋಡ್ಬೋದು, ಸಾರಿಗೆ ನೌಕರರಿಗೆ 450 ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದೆ. ಮೊದಲ ಹಂತದಲ್ಲಿ ಟೋಟಲ್ಲು ಬಿಡುಗಡೆ ಮಾಡಬೇಕಾಗಿರೋದು 1271 ಕೋಟಿ ಆಗಿತ್ತು. ಆದರೆ ಕೇವಲ ಬಿಡುಗಡೆ ಮಾಡಿರೋದು 450 ಕೋಟಿ. ಇದರಿಂದ ನೌಕರರಿಗೆ ಆಗಲಿ ಪಿಂಚಣಿದಾರರಿಗಾಗಲಿ ಏನು ಉಪಯೋಗ ಆಗಲ್ಲ. ತಾತ್ಕಾಲಿಕವಾಗಿ ಸಮಾಧಾನ ತಂದರೂ ಕೂಡ ಉಳಿದ 821 ಕೋಟಿ ಬಿಡುಗಡೆಗೆ ಸರ್ಕಾರಿ ಸಾರಿಗೆ ಸಂಸ್ಥೆಗಳು ಒತ್ತಾಯವನ್ನು ಮಾಡಿದೆ, ಒಕ್ಕೂಟಗಳು ಒತ್ತಾಯಿಸಿದೆ. ಅದ್ರ ಜೊತೆಯಲ್ಲಿ ನಾವು ಕೇಳೋದು ಏನು ಅಂದರೆ, ಸಾರಿಗೆ ನೌಕರರಿಗೆ 25% ವೇತನವನ್ನು ಹೆಚ್ಚಳ ಮಾಡಬೇಕು, 25% ಹೈಕನ್ನು ಮಾಡಬೇಕು. ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಿರೋ ಅದೇ ರೀತಿ ಸೌಲಭ್ಯವನ್ನು KSRTC BMTC ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ನಿಶ್ಚಿತ ಪಿಂಚಣಿ ಯೋಜನೆಯನ್ನು ನಿವೃತ್ತ ನೌಕರರಿಗೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ. ಈ ಒತ್ತಾಯಕ್ಕೆ ಸರ್ಕಾರ ಮಣಿದು ಸರ್ಕಾರ ನೌಕರರಿಗೆ ಬರಬೇಕಾಗಿರುವಂಥ 38 ತಿಂಗಳ ಬಾಕಿ ಹಾಗೂ ಇತರೆ ಸೌಲಭ್ಯಗಳನ್ನು ಕೊಡಬೇಕು. KSRTC ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಳ್ತೀನಿ. ಹಲವಾರು ದಿನಗಳಿಂದ ನೌಕರರು ಸರ್ಕಾರದ ನಡುವೆ ಬೇಡಿಕೆ ಭಾರೀ ಗೊಂದಲವನ್ನು ಉಂಟು ಮಾಡಿತ್ತು. ಈಗ ಪ್ರತಿಭಟನೆ ಕೂಡ ನಡೆದಿತ್ತು. ಆದರೆ ಈಗ ಸಾರಿಗೆ ನೌಕರರಿಗೆ ಸ್ವಲ್ಪ ರಿಲೀಫನ್ನು ಕೊಟ್ಟು ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರ ಅರಿಯರ್ಸ್ಗಳನ್ನು, ಸ್ಯಾಲ್ರಿ ಅರಿಯರ್ಸನ್ನು ಪಾವತಿ ಮಾಡಲು ಬಿಡುಗಡೆ ಮಾಡಿದೆ 450 ಕೋಟಿ. ಈ 450 ಕೋಟಿ ಯಾವುದಕ್ಕೂ ಸಾಕಾಗಲ್ಲ. ಕಳೆದ 26 ತಿಂಗಳ ವೇತನ ಬಾಕಿಗಾಗಿ 1271.92 ಕೋಟಿ ಅಂತ ಹೇಳಿದೆ. ಆದರೆ ನಾವು ಕೇಳ್ತಿರೋದು 38 ತಿಂಗಳ ಬಾಕಿಯನ್ನು ಕೇಳ್ತಾ ಇದ್ದೀವಿ. ಆದರೆ ಅವರು ಕೊಡ್ತಾ ಇರೋದು 26 ತಿಂಗಳು, ಅಂದರೆ 12 ತಿಂಗಳ ವೇತನ ಬಾಕಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಸರ್ಕಾರ ತಕ್ಷಣ ನೌಕರರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು. ರಾತ್ರಿ ಹಗಲು ಎನ್ನದೇ KSRTC BMTC ನೌಕರರು, NW KSRTC ಇರ್ಬೋದು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇರ್ಬೋದು, ರಾತ್ರಿ ಹಗಲು ಅನ್ನದೇ ತಮ್ಮ ಕುಟುಂಬವನ್ನು ಬಿಟ್ಟು ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಸರ್ಕಾರದ ಬಹು ಆಕಾಂಕ್ಷಿ ಹಾಗೂ ಬಹುಮುಖ್ಯವಾದ ಯೋಜನೆಯಾದ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಲು ಕೂಡ KSRTC ನೌಕರರು, ಕಾರ್ಮಿಕರು, ಚಾಲಕರು, ನಿರ್ವಾಹಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ KSRTC ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಬಾಕಿ ಇರುವಂಥ 38 ತಿಂಗಳ, 26 ತಿಂಗಳಲ್ಲ 38 ತಿಂಗಳ ವೇತನ ಬಾಕಿಯನ್ನು ಕೊಡಬೇಕು. ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಹಿಂದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ನೌಕರರ ಮೇಲಿನ ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಪಡಿಸಬೇಕು. ಜೊತೆಯಲ್ಲಿ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳು